ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಎಸ್ ಎಸ್ ಇನ್ಫೋಗುರು ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಚಾನಲ್. ಆ್ಯಕ್ಚುಲಿ ಈಗ ಈ ಸೀರೀಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನಾನು ಫಸ್ಟ್ 10th ಆದಮೇಲೆ ಏನು ಮಾಡಬೇಕಂತ ಹೇಳಿದ್ದೆ. ಮೊನ್ನೆ ನೆಕ್ಸ್ಟಲ್ಲಿ ನಾನು PU ಸೈನ್ಸ್ ತೊಗೊಂಡ್ರೆ ಏನು ಮಾಡಬೇಕಂತ ಹೇಳಿದ್ದೆ. ಈಗ ನಾನು ಕಾಮರ್ಸ್ ತೊಗೊಂಡವರು ಏನು ಮಾಡ್ಬೋದು, ಏನೇನು ಆಪ್ಷನ್ಸ್ ಇರುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಫಸ್ಟ್ ನೀವು ಕಾಮರ್ಸ್ ತೊಗೊಂಡಿದ್ರಿ, ಒಳ್ಳೆ ಪರ್ಸೆಂಟೇಜ್ ಚೆನ್ನಾಗಿ ಮಾಡಿದ್ರೆ ಅಂತಂದರೆ ನಿಮಗೆ ಸಾಕಷ್ಟು ಆಪ್ಷನ್ಸ್ ಇದೆ. ಇಲ್ಲಿನೂ ಒಳ್ಳೆ ಫ್ಯೂಚರ್ ಇದೆ. ಸೈನ್ಸ್ ಮಾಡಿದ್ರೆ ಫ್ಯೂಚರ್ ಅಂತಲ್ಲ, ಒಳ್ಳೆ ಆಪ್ಷನ್ಸ್ ಇದೆ. ಓಕೆ, ನಾನು ಒಂದೊಂದು ಹೇಳ್ತಾ ಹೋಗ್ತೀನಿ ನಿಮಗೆ. ಫಸ್ಟ್ ನೀವು ಜನರಲ್ ಆಗಿ ಅಂತಂದರೆ BCom ಮಾಡ್ಕೋಬೋದು. BCom ಮಾಡ್ಕೊಂಡು MCom ಮಾಡ್ಕೋಬೋದು, ಅಥವಾ BCom ಮಾಡಿ B.Ed ಮಾಡ್ಬೋದು, MCom ಮಾಡಿ M.Ed ಮಾಡ್ಬೋದು. ನೀವು ಆ ಥರ ಮಾಡ್ಕೊಂಡು ಟೀಚಿಂಗ್ ಫೀಲ್ಡ್ಗೆ ಏನೋ ಇಂಟ್ರೆಸ್ಟ್ ಇತ್ತು ಅಂದರೆ B.Ed M.Ed ಅಂತ ಮಾಡ್ಕೊಂಡು ಅದರಲ್ಲಿ ಹೋಗ್ಬೋದು. BCom ಮಾಡ್ಬೋದು. ನೆಕ್ಸ್ಟ್ ನೀವು BBA ಮಾಡ್ಬೋದು, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿದೆ ಕೋರ್ಸ್ ಆ್ಯಕ್ಚುಲಿ. BBA ಬಂದು ಮುಂಚೆ BBM ಅಂತಿತ್ತು, ಈಗ BBA ಆಗಿದೆ. ಒಳ್ಳೆ ಕೋರ್ಸು. ಸೊ ದಟ್ ನೀವು BBAಗೂ ಹೋಗ್ಬೋದು. ನೆಕ್ಸ್ಟ್ BCAನೂ ಮಾಡ್ಬೋದು. ಆ್ಯಕ್ಚುಲಿ ಸೈನ್ಸ್ ಮಾಡಿದವರು BCA ಮಾಡ್ಬೋದು, ಕಾಮರ್ಸ್ ಮಾಡಿದವರು BCA ಮಾಡ್ಬೋದು. ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ BCA ಮಾಡ್ಕೊಂಡು MCA ಮಾಡ್ಕೊಂಡು ಮಾಡ್ಬೋದು ನಮಗೆ. ಅಥವಾ ನೀವು BCom ಮಾಡ್ಕೊಂಡು ಅಥವಾ BCA ಮಾಡ್ಕೊಂಡು MSW ಮಾಡ್ಕೊಂಡು ಅಂತ ಮಾಡ್ಬೋದು. ಒಳ್ಳೆ ಕೋರ್ಸ್ ಇದೆ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ ಅದು ನೋಡ್ಕೊಂಡ್ರೆ ನಮಗೆ. ಈಗ ನೆಕ್ಸ್ಟ್ BMS ಅಂತ ಬರುತ್ತೆ, ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತೇಳಿ. ಸೊ ಇದನ್ನು ಚೆನ್ನಾಗಿದೆ, ನೀವು ಒಳ್ಳೆ ಆಪ್ಟ್ ಮಾಡ್ಬೋದು. ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತೇಳಿ ಒಂದೆರಡು ಕಡೆ, ಒಂದೆರಡು ಕಾಲೇಜ್, ಒಂದೆರಡು ಯೂನಿವರ್ಸಿಟಿ ಕೇಳಿದ್ರೆ ನಿಮಗೆ ಕೋರ್ಸಸ್ ಸಿಗುತ್ತೆ. ನೆಕ್ಸ್ಟ್ BBA ಇನ್ ಫಾರಿನ್ ಟ್ರೇಡ್ ಅಂತ ಬರುತ್ತೆ. ಓಕೆ, BBA ಇನ್ ಫಾರಿನ್ ಟ್ರೇಡ್ ಅಂತ ಅಂದರೆ ಲೈಕ್ ಈಗ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಇನ್ ಫಾರಿನ್ ಟ್ರೇಡ್, ಇಟ್ಸ್ ರಿಲೇಟೆಡ್ ಟು ಫಾರಿನ್ ಟ್ರೇಡ್ ಇರುತ್ತೆ. ಸೊ ಇದರಲ್ಲಿ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ನಿಮಗೆ. ಸೊ ಮಾಡ್ಬೋದು. ನೆಕ್ಸ್ಟ್ ನೀವು BCom ಮಾಡಿಕೊಂಡು BSc ಮಾಡೋಕ್ಕಾಗಲ್ಲ, ಬಟ್ BScನಲ್ಲಿ ಓನ್ಲಿ ಒಂದು ಕೋರ್ಸ್ ಮಾಡ್ಬೋದು. ಯಾವುದಂದ್ರೆ ಹೋಟೆಲ್ ಮ್ಯಾನೇಜ್ಮೆಂಟ್. ನೀವು BCom ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಸೊ ಇದನ್ನು ಆಪ್ಟ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ನಿಮಗೆ. ಮತ್ತು ಬ್ಯಾಚುಲರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಮಾಡ್ಬೋದು. ಸ್ಟ್ಯಾಟ್ಸ್ ಬಗ್ಗೆ ಇದು ಮಾಡ್ಕೋಬೋದು ನೀವು, ನಿಮ್ಗೆ ಇಂಟ್ರೆಸ್ಟ್ ಇತ್ತು ಸ್ಟ್ಯಾಟ್ಸ್ ಎಲ್ಲ ಅಂತಂದರೆ. ಮತ್ತು BA ಇನ್ ಎಕನಾಮಿಕ್ಸ್ ಅಥವಾ BA ಇನ್ ಮ್ಯಾಥಮೆಟಿಕ್ಸ್ ಮಾಡ್ಬೋದು. ನಿಮಗೆ ಪರವಾಗಿಲ್ಲ, ಸ್ವಲ್ಪ ನನ್ನ ಎಕನಾಮಿಕ್ಸ್ ನಂಗೆ ಇಂಟ್ರೆಸ್ಟ್ ಇದೆ, ಮ್ಯಾಥ್ಸ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ, ನಾನು ಕಾಮರ್ಸಿಗೆ ಬಂದುಬಿಟ್ಟಿದ್ದೀನಿ ಆಲ್ರೆಡಿ. ಹೌ ಟು ಆಪ್ಟ್ ಫಾರ್ ಮ್ಯಾಥ್ಸ್ ಅಂತಂದರೆ ಸೊ ಇದು ತುಂಬ ಒಳ್ಳೆ ಆಪ್ಷನ್ ಇದು. BA ಇನ್ ಎಕನಾಮಿಕ್ಸ್ ಅದು BA ಇನ್ ಮ್ಯಾಥಮೆಟಿಕ್ಸ್ ಮಾಡ್ಬೋದು. BA ಆ್ಯಕ್ಚುಲಿ ಆರ್ಟ್ಸ್ ಮಾಡಿದವ್ರು ಮಾಡ್ಬೋದು. ಅದು ನಾಳಿನ ಸೀರೀಸಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಇಲ್ಲಿನೂ ಒಂದು ಆಪ್ಷನ್ ಇರುತ್ತೆ BA ಮಾಡಿದ್ಮೇಲೆ. ನೆಕ್ಸ್ಟ್ BBI ಅಂತ ಬರುತ್ತೆ, ಬ್ಯಾಚುಲರ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸ್ ಅಂತೇಳಿ. ಸೊ ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸ್ ರಿಲೇಟೆಡ್ ಕೋರ್ಸ್ ಇದೆ ಆ್ಯಕ್ಚುಲಿ. ಇದನ್ನು ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಆಪ್ಷನ್ ಇದೆ ನಿಮಗೆ. ಸೊ BBI ಆ್ಯಕ್ಚುಲಿ ಒಂದು ಒಳ್ಳೆ ಕೋರ್ಸ್ ಹಂಗೆ ನೋಡಿಕೊಂಡ್ರೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ, ಮಾಡ್ಬೋದು. ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸು ಇಂಟ್ರೆಸ್ಟ್ ಇರೋರು ಮಾಡ್ಬೋದು. ನೆಕ್ಸ್ಟ್ BJMC ಅಂತ ಬರುತ್ತೆ. BJMC ಅಂದರೆ ಬ್ಯಾಚುಲರ್ ಆಫ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಅಂತೇಳಿ. ಅಂದರೆ ಈಗ ನಿಮಗೆ ಲೈಕ್ ಜರ್ನಲಿಸಮ್, ಮೀಡಿಯಾ, ನ್ಯೂಸ್ ರೀಡರ್ಸ್ ಎಲ್ಲ ಇರ್ತಿಲ್ಲ. ಸೊ ಅವರೆಲ್ಲ ಈ ಥರ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ತುಂಬ ಚೆನ್ನಾಗಿದೆ, ಒಳ್ಳೆ ಕೋರ್ಸು. ನೀವು ಸ್ವಂತ ಏನಾದರೂ ಮಾಡ್ತೀರ ಅಂದ್ರೂ ಮಾಡ್ಕೋಬಹುದು. ಏನಾದರೂ ಯೂಟ್ಯೂಬ್ ಚಾನಲ್ ಏನೋ ಮಾಡ್ತೀನಿ, ನಮ್ಮ ಥರ ಏನೋ ಮಾಡ್ತೀನಿ ಅಂದ್ರೂ. ಸೊ BJMS ಅನ್ನೋದು ಒಳ್ಳೆ ಕೋರ್ಸ್ ಆ್ಯಕ್ಚುಲಿ, ಬ್ಯಾಚುಲರ್ ಆಫ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಅಂತೇಳಿ. ಅಥವಾ ನೀವು ನ್ಯೂಸ್ ಮೀಡಿಯಾಗೆ ಹೋಗ್ತೀನಿ ಅಥವಾ ಏನೋ ಚಾನಲ್ ರಿಲೇಟೆಡ್ ಹೋಗ್ತೀನಿ ಅಂದ್ರೂ ಇಂಟ್ರೆಸ್ಟ್ ಇದ್ದರೆ, ಆ್ಯಂಕರಿಂಗ್ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ BCom ಮಾಡಿ LLB ಮಾಡ್ಬೋದು. BCom LLB ಹಾನರ್ಸ್ ಅಂತ ಬರುತ್ತೆ. ಅರೌಂಡ್ ಇಟ್ಸ್ ಐ ಥಿಂಕ್ 5 to 6 years ಕೋರ್ಸ್. ಅದು ನಿಮ್ಗೆ LLBನೂ ಕಂಪ್ಲೀಟ್ ಆಗೋಗುತ್ತೆ, ಡಿಗ್ರಿ ಕಂಟಿನ್ಯೂಷನ್ ಆಫ್ LLB. ಸೊ ಎರಡನ್ನೂ ಒಂದೇ ಸರಿಗೆ ಆಗೋಗುತ್ತೆ. ಇದು ಚೆನ್ನಾಗಿದೆ. ಏನೋ BCom ಮಾಡಿಬಿಟ್ಟು LLB ಹಾನರ್ಸ್ ಅಂತ ಬರುತ್ತೆ, ಅದು ಮಾಡ್ಬೋದು. ನೆಕ್ಸ್ಟ್ ಇದರಲ್ಲಿ ಕೆಲವೊಂದು ಪ್ರೊಫೆಷ್ನಲ್ ಕೋರ್ಸಸ್ ಇದೆ. ಪ್ರೊಫೆಷ್ನಲ್ ಕೋರ್ಸಸ್ ಹೆಂಗೆ ಅಂತಂದರೆ ಲೈಕ್ ಈಗ ನಾವು ಹೆಂಗೆ ಫಾರ್ಮಸಿ, ಡಾಕ್ಟ್ರು, ಲೈಕ್ ಏನೋ ಒಂದು ಪ್ರೊಫೆಷನ್ ಬೇಸ್ಡ್ ಕೋರ್ಸಸ್ ಏನಿದ್ದಾವೆ. ಸೊ ಆ ಥರ ಕಾಮರ್ಸ್ ಮಾಡಿನೂ ಪ್ರೊಫೆಷ್ನಲ್ ಕೋರ್ಸಸ್ ಇದ್ದಾವೆ. ಈ ಪ್ರೊಫೆಷ್ನಲ್ ಕೋರ್ಸಸ್ ಅಂದರೆ ನಿಮಗೆ CA ಬರುತ್ತೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. CA ಬಂದು ಚಾರ್ಟೆಡ್ ಅಕೌಂಟೆಂಟ್ ಅಂತ ಒಳ್ಳೆ ವ್ಯಾಲ್ಯೂ ಇರೋಂಥ ಕೋರ್ಸ್ ಆ್ಯಕ್ಚುಲಿ. CA ಸ್ವಲ್ಪ ಕಷ್ಟನೇ ಕ್ಲಿಯರ್ ಮಾಡಲಿಕ್ಕೆ, ಬಟ್ ಸ್ಟಿಲ್ ಇಟ್ಸ್ ಗುಡ್ ಕೋರ್ಸ್ ಆ್ಯಕ್ಚುಲಿ. CA ಚಾರ್ಟೆಡ್ ಅಕೌಂಟೆಂಟ್. CS ಅಂತ ಬರುತ್ತೆ, ಅಂದರೆ ಕಂಪನಿ ಸೆಕ್ಯೂರಿಟಿ ಅಂತ ಬರುತ್ತೆ, ಕಂಪನಿ ಸೆಕ್ಯೂರಿಟೀಸ್ ಅಂತೇಳಿ. ಸೊ ಅದನ್ನು ಚೆನ್ನಾಗಿದೆ, ಅದನ್ನು ಒಳ್ಳೆ ಕೋರ್ಸ್ ನೀವು ಮಾಡ್ಕೋಬೋದು. ನೆಕ್ಸ್ಟ್ CMA ಅಂತ ಬರುತ್ತೆ. CMA ಬಂದ್ಬಿಟ್ಟು ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತೇಳಿ. ಓಕೆ, ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಸೊ ಇವೆಲ್ಲನೂ PU ಕಾಮರ್ಸ್ ಮುಗಿಸಿರೋರಿಗೆ ಇರೋವಂಥ ಒಂದು ಆಪ್ಷನ್ಸ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ, ಒಳ್ಳೆ ಫ್ಯೂಚರ್ ಇದೆ. ಯೋಚನೆ ಮಾಡಿ ಡಿಸೈಡ್ ಮಾಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಮತ್ತು ನಮಗೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ಶೇರ್ ಮಾಡಿ. ಇನ್ಫಾರ್ಮೇಷನ್ ಯಾರಿಗೆಲ್ಲ ಹೆಲ್ಪ್ ಆಗುತ್ತೋ ಅವರಿಗೆಲ್ಲನೂ ಶೇರ್ ಮಾಡಿ. ಹಾಗೂ ನಾಳೆಯಿಂದ ನಮ್ದು ಇನ್ನೊಂದು ಸೀರೀಸ್ ಬರ್ತಾ ಇದೆ. ಜಸ್ಟ್ 2 ಮಿನಿಟ್ಸಲ್ಲಿ ಜಾಬ್ ಇನ್ಫಾರ್ಮೇಷನ್ನ ಆಲ್ ಓವರ್ ಇಂಡಿಯಾ ಯಾವ ಜಾಬ್ಸ್ ಬಿಟ್ಟರೆ ಜಸ್ಟ್ ವಿತಿನ್ 2 ಮಿನಿಟ್ಸಲ್ಲಿ ಜಾಬ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್.